ಸೆಳೆದ ಫಲಪುಷ್ಪ ಪ್ರದರ್ಶನ. ರಂಗುರಂಗಿನ ಬಗೆ ಬಗೆಯ ಹೂಗಳ ಜೊತೆ ವಿವಿಧ ಬಗೆಯ ಹಣ್ಣು ಹಾಗೂ ಪುಷ್ಪದಲ್ಲಿ ಅರಳಿರುವ ಕಲಾಕೃತಿಗಳು ಪರಿಸರ ಪ್ರೇಮಿಗಳನ್ನು ಮನಸೂರೆಗೊಳ್ಳುತ್ತಿದೆ. ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು, ಮೈಸೂರು ಉದ್ಯಾನ ಕಲಾ ಸಂಘ, ಎಟಿಎಂಎ ಹಾಗೂ ಕೃಷಿ ಸಂಬಂಧಿತ ಇತರ ಇಲಾಖೆಗಳ ಸಹಕಾರದಲ್ಲಿ ನಗರದ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಫಲಪುಷ್ಪ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯುತ್ತಿದೆ ಎಂದು ತೋಟಗಾರಿಕಾ ಉಪನಿರ್ದೇಶಕರಾದ ಪೂರ್ಣಿಮಾ ಜಿ ಅವರು ತಿಳಿಸಿದರು. ಗಣರಾಜ್ಯೋತ್ಸವದ ಅಂಗವಾಗಿ ತೋಟಗಾರಿಕೆ ಕಚೇರಿ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು 26ನೇ ತಾರೀಕಿಂದ ಇವತ್ತಿಂದ 28ನೇ ತಾರೀಕುವರೆಗೂ ನಾವು ಹಮ್ಮಿಕೊಂಡಿದ್ದೀವಿ. ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತ್ ಮತ್ತು ಮೈಸೂರು ತೋಟಗಾರಿಕೆ ಸಂಘ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಕನ್ನಡದ ಈ ವರ್ಷ ಸುವರ್ಣ ಮಹೋತ್ಸವ ಆಗಿರೋದ್ರಿಂದ ಆ ಕಾನ್ಸೆಪ್ಟಲ್ಲಿ ಕನ್ನಡ ಉಳಿಸಿ ಮತ್ತು ಕನ್ನಡ ಬೆಳೆಸಿ ಅನ್ನೋ ಕಾನ್ಸೆಪ್ಟನ್ನು ಮಾಡಿದ್ದೀವಿ. ಹಾಗಾಗಿ ಸಾರ್ವಜನಿಕರು, ರೈತರು ಎಲ್ಲರೂ ಈ ಫಲಪುಷ್ಪ ಪ್ರದರ್ಶನಕ್ಕೆ ಹಾಜರಾಗಿ ಅಂತ ಹೇಳಿ ತಮ್ಮೆಲ್ಲರನ್ನು ಕೋರ್ತಿದ್ದೀವಿ. 3 ದಿನಗಳು ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 8:30. ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಶ್ವೇತಾ ಎಬಿ ಅವರು ಮಾತನಾಡಿ, ರೈತರು, ಯುವಕರು, ವಿದ್ಯಾರ್ಥಿಗಳು ಈ ಸೊಬಗನ್ನು ಕಣ್ತುಂಬಿಕೊಳ್ಳುವುದಷ್ಟೇ ಅಲ್ಲದೆ ಮೊಬೈಲ್ನಲ್ಲೂ ಸೆರೆ ಹಿಡಿದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಈ ದಿನ ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ಸುವರ್ಣ ಕರ್ನಾಟಕ ಸಂಭ್ರಮದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದು, ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಇತರ ಗಣ್ಯರು ಉದ್ಘಾಟನೆ ಮಾಡಿದ್ದಾರೆ.
ಹಾಗೂ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಮೇಯ್ನ್ ಒಂದು ಥೀಮ್ ಆಗಿ ಬೆಟ್ಟದಿಂದ ಬಟ್ಟಲಿಗೆ ಅಂತ ಈ ಒಂದು ಕಾನ್ಸೆಪ್ಟ್ಗೆ ನಮಗೆ ಲಾಸ್ಟ್ ದಸರಾದಲ್ಲಿ ಉತ್ತಮ ಬಹುಮಾನ ಬಂದಿರುತ್ತದೆ. ಹಾಗಾಗಿ ಅದನ್ನು ಒಂದು ಮೇಯ್ನ್ ಥೀಮು, ಹಾಗೂ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ಇನ್ನೊಂದು ಥೀಮ್ ಮಾಡಿ ನಾವು ಒಂದು ಫ್ಲವರ್ ಸ್ಟ್ರಕ್ಚರ್ಸ್ನ ಮಾಡಿಸಿದ್ದೀವಿ. ಹಾಗೆ ಎಲ್ಲ ಇಲಾಖೆಗಳ ಒಂದು ಸ್ಟಾಲ್ಗಳನ್ನ ಪ್ರದರ್ಶನ ಮಾಡಿದ್ದೀವಿ. ರೈತರು ಬೆಳೆದಂತಹ ಪ್ರದರ್ಶಿಕೆಗಳನ್ನ ಪ್ರದರ್ಶನ ಮಾಡಿದ್ದೀವಿ. ಜಾಪನೀಸ್ ಸ್ಟೈಲ್ ಆದಂಥ ಇಕೆಬಾನ ಫ್ಲವರ್ ಅರೇಂಜ್ಮೆಂಟ್ ಕೂಡ ಮಾಡಿದ್ದೀವಿ.